ಅಡ್ವೊಕೇಟ್ ಇಲ್ಲ ಅಂತ ಹೇಳ್ತಾರೆ. ಈಗ ನನ್ನ ಫೋನ್ ಅಲ್ಲಿ ಇದೆ, ನಾನು ತೋರಿಸ್ಮೇಲೆ ಅವರು ಬಂದು ಅಪಾಲಜೈಸ್ ಮಾಡ್ಬೇಕು. ನಾನು ತೋರಿಸ್ಮೇಲೆ ಅವರು ಬಂದು ಅಪಾಲಜೈಸ್ ಮಾಡ್ಬೇಕು. ನಮ್ಮ MP ಅವರಿಗೆ ನಾನು ಪ್ರಶ್ನೆ ಕೇಳಿದೆ, ರೈತರು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದಾರೆ, ಆದ್ರೂ ಇನ್ಶೂರೆನ್ಸ್ ಬರ್ತಾ ಇಲ್ಲ ಅಂತಂದ್ರೆ ಅವ್ರು ಮತ್ತೆ ಬೇರೆನೆ ಉತ್ತರ ಕೊಟ್ರು. ಅವರು ಜನರಿಗೆ ದಾರಿ ತಪ್ಪಿಸೋ ಬಿಟ್ಟು ಬೇರೆ ಯಾವುದೇ ಮಾಡಲ್ಲ. ನಿನ್ನೆ ಹೇಳಿದ್ರು, ಏನಂತ ಹೇಳಿದ್ರು, ನಂದು BBA LLB 5 ವರ್ಷ ಡಿಗ್ರಿ ಆಗಿದೆ. ಅವ್ರೇನ್ ಹೇಳ್ತಾರೆ, ನಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಎಕ್ಸಾಮ್ ಇದೆ, ಅದು ಪಾಸ್ ಆಗಿಲ್ಲ, ಇವ್ರ ಅಡ್ವೊಕೇಟ್ ಇಲ್ಲ ಅಂತ ಹೇಳ್ತಾರೆ. ಈಗ ನನ್ನ ಫೋನ್ ಅಲ್ಲಿ ಇದೆ, ನಾನು ಒಂದ್ ವಿಡಿಯೋ ಮಾಡಿ ಎಲ್ರಿಗೂ ತೋರಿಸ್ತೀನಿ. ನನ್ನ ಅಪ್ಲಿಕೇಶನ್ ನಂಬರ್ ಇದೆ, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಲ್ಲಿ ನಾನು ಮೆಂಬರ್ ಆಗಿದ್ದೀನಿ, ನಾನು ಎಕ್ಸಾಮ್ ಪಾಸ್ ಆಗಿದ್ದೀನಿ, ಅಡ್ವೊಕೇಟ್ ಅಂತಾನೆ ಇದೀನಂತ. ಇವಾಗ ನಾನು ತೋರಿಸಿದ್ಮೇಲೆ ಅವರು ಬಂದು ಅಪಾಲಜೈಸ್ ಮಾಡ್ಬೇಕು. ಅವ್ರು ಬಂದು ಜನರಿಗೆ ಕ್ಷಮೆ ಕೇಳಬೇಕು, ನಾನು ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೀನಿ, ಅವ್ರ ಅಡ್ವೊಕೇಟ್ ಇದಾರೆ, ನನ್ಗೆ ಮಾಹಿತಿ ಇಲ್ಲ, ಯಾವ್ದಾದ್ರು ಒಂದ್ ಹೇಳ್ಬೇಕು. ಯಾಕಂದ್ರೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳು ಮಾಡ್ತಾ ಇದಾರೆ.